ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಮುರುಘಮಲ್ಲಾದ ಕೆರೆಯಲ್ಲಿ ಮಕ್ಕಳನ್ನು ರಕ್ಷಿಸಲು ಹೋದ ತಾಯಿಯೋರ್ವರು ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮೂಲಗಳ ಪ್ರಕಾರ ಬೆಂಗಳೂರಿನ ಬನಶಂಕರಿ ನಿವಾಸಿಗಳು ಮುರುಘಮಲ್ಲ ಅಮ್ಮಾಜಾನ್ ಮತ್ತು ಭಾವಾಜಾನ್ ದರ್ಗಾ ದರ್ಶನಕ್ಕೆಂದು ಬಂದಿದ್ದ ಕುಟುಂಬವೊಂದು ಅಲ್ಲಿನ ಕೆರೆಯ ಬಳಿ ಸ್ನಾನಕ್ಕೆ ಮತ್ತು ಬಟ್ಟೆಗಳನ್ನು ಒಗೆದುಕೊಂಡು ಬರಲು ತೆರಳಿತ್ತು. ಈ ವೇಳೆ ಮಕ್ಕಳು ಆಟವಾಡುತ್ತಾ ಕೆರೆಯ ನೀರಿಗೆ ಇಳಿದಿದ್ದಾರೆ ಎನ್ನಲಾಗಿದೆ. ನೀರಿನ ಆಳ ಅರಿಯದ ಮಕ್ಕಳು ಮುಳುಗುತ್ತಿರುವುದನ್ನು ಕಂಡ ತಾಯಿ 24 ವರ್ಷದ ತಬಾಬ್ಸುಮ್ ಖಾನಂ ರವರು ಗಾಬರಿಯಿಂದ ಮಕ್ಕಳನ್ನು ರಕ್ಷಿಸಲು ಹೋಗುತ್ತಾರೆ. ಅದೇ ಸಮಯಕ್ಕೆ ತಂದೆಯಾದ ಅತ್ತಾವುಲ್ಲಾ ಖಾನ್ ಮತ್ತು ಅತ್ತಾವುಲ್ಲಾ ಅಳಿಯ ಸೈಯದ್ ಆಲಿ ಅಲ್ಲಿಯೇ ಇದ್ದು ಅವರು ಸಹ ನೀರಿನಲ್ಲಿ ಇಳಿಯುತ್ತಾರೆ. ಮಕ್ಕಳನ್ನು ಹೇಗೋ ರಕ್ಷಣೆ ಮಾಡಿ ದಡಕ್ಕೆ ತರುವಲ್ಲಿ ಅತ್ತಾವುಲ್ಲಾ ಖಾನ್ ಮತ್ತು ಸೈಯದ್ ಆಲಿ ಯಶಸ್ವಿಯಾಗುತ್ತಾರೆ. ಆದರೆ ತಬಾಬ್ಸುಮ್ ಖಾನಂ ದುರಾದೃಷ್ಟವತ್ ತಮಗೆ ಈಜು ಬಾರದ ಕಾರಣ ಕೆರೆಯ ಆಳದಲ್ಲಿ ಸಿಲುಕಿಕೊಂಡಿದ್ದರಿಂದ ಅವರು ನೀರಿನಲ್ಲಿ ಮುಳುಗಿದ್ದಾರೆ. ಅವರನ್ನು ರಕ್ಷಣೆಗೆ ಮುಂದಾದರೂ ವಿಫಲರಾಗಿದ್ದಾರೆ. ಘಟನೆ ಸಂಭವಿಸುತ್ತಿದ್ದಂತೆ ಸ್ಥಳೀಯರು ಮತ್ತು ಪ್ರವಾಸಿಗರು ಕೂಡಲೇ ಧಾವಿಸಿ ರಕ್ಷಣೆಗೆ ಮುಂದಾಗಿದ್ದಾರೆ. ಆದರೆ ಆಕೆಯನ್ನು ರಕ್ಷಣೆ ಮಾಡುವಲ್ಲಿ ವಿಫಲರಾಗಿ ಕೊನೆಗೂ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಕೆರೆಯಿಂದ ಮಹಿಳೆ ಹೊರತೆಗೆಯುವಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಮೃತಳ ತಾಯಿ ರಿಜ್ವಾನ್ ಖಾನಂ ರವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಕೆಂಚರಹಳ್ಳಿ ಠಾಣೆಯ ಪೊಲೀಸರು ಶವದ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ವಾರಸುದಾರರಿಗೆ ಒಪ್ಪಿಸಿದ್ದಾರೆ. ಮಕ್ಕಳನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದರಾದರೂ 2 ತಿಂಗಳ ಗರ್ಭಿಣಿಯಾಗಿದ್ದ ತಬಾಬ್ಸುಮ್ ಖಾನಂ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಆಗದೇ ಇರುವ ಬಗ್ಗೆ ತಂದೆಯ ಗೋಳು ಮುಗಿಲು ಮುಟ್ಟಿತ್ತು. ವರದಿ ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.